ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಪ್ರತಿಮಾ ಕೊಟ್ರೇಶ್ ಚಾನಲ್. ಜೀವನದಲ್ಲಿ ಎಷ್ಟೊಂದು ಸರಿ ನಾವು ನಮ್ಮ ಸ್ವಂತದವರಿಂದನೇ ಅವಮಾನಕ್ಕೆ ಒಳಗಾಗಿರ್ತೀವಿ. ಇವ್ರು ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮಾಮ, ಅತ್ತೆ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅವರು ಬೇರೆಯವ್ರ ಮುಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನೋದು ಮೂರನೇವರಿಂದ ನಮಗೆ ತಿಳಿಯುತ್ತೆ. ಅಥವಾ ಎಷ್ಟೊಂದು ಸರಿ ನಮ್ಮ ಮುಂದೆನೇ ತುಂಬ ಹಗುರವಾಗಿ ಮಾತಾಡ್ತೀಯಾರೆ ನಮ್ಮ ಬಗ್ಗೆ ಅನ್ನಿಸ್ದಾಗ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಯಾರೋ ಸಂಬಂಧಿಕರು ಅವ್ರ ಮಗಳು ಮದುವೆಗೆ ನಮ್ಮನ್ನ ಕರೆದಿರ್ತಾರೆ. ಆಹ್ವಾನ ಇರುತ್ತೆ ಅಂತ ಮದುವೆಗೇನೋ ಹೋಗಿರ್ತೀವಿ. ಆದರೆ ಆ ಮದುವೆನಲ್ಲಿ ಅವ್ರು ನಮ್ಮನ್ನು ನಡೆಸ್ಕೊಡೋದು ನೋಡಿದ್ರೆ ತುಂಬ ಬೇಜಾರಾಗತ್ತೆ. ನಮ್ಮನ್ನು ಕಂಡು ಕಾಣದೇ ಇರೋರ ಹಾಗೆ, ನೋಡಿದ್ರು ನೋಡದೇ ಇರೋರ ಹಾಗೆ, ಕೆಲವೊಂದು ಸರಿ ಕಾಟಾಚಾರಕ್ಕೆ ಮಾತಾಡಿಸ್ತಿದ್ದಾರೇನೋ ಅನಿಸೋ ಹಾಗೆ ನಡೆಸ್ಕೋತಾರೆ. ಅವ್ರ ನಿರ್ಲಕ್ಷ್ಯ ನೋಡಿ ಯಾಕಪ್ಪ ಬಂದ್ವಿ ಈ ಮದುವೆಗೆ ಅಂತ ಎಷ್ಟೊಂದು ಸರಿ ಅನಿಸಿದೆ ಅಲ್ವಾ? ಸಾಮಾನ್ಯವಾಗಿ ನಮಗಿರೋ ಸಂಬಂಧಿಕರಲ್ಲಿ ನಾವು ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಶ್ರೀಮಂತಿಕೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದಾಗ ಈ ಥರ ಅವಮಾನಗಳನ್ನ, ನಿರ್ಲಕ್ಷ್ಯಗಳನ್ನ ಅಥವಾ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡೋದನ್ನು, ಕೆಟ್ಟದಾಗಿ ಮಾತಾಡೋದನ್ನು ತುಂಬ ಅನುಭವಿಸ್ಬೇಕಾಗತ್ತೆ. ಎಷ್ಟೊಂದು ಸರಿ ಏನಪ್ಪ ಬದುಕಿಗೆ ದುಡ್ಡು, ಆಸ್ತಿ, ಶ್ರೀಮಂತಿಕೆ, ಹಣ ಅಷ್ಟೊಂದು ಮುಖ್ಯನಾ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಈ ಕಡೆ ನಮ್ಮವರೇ ನಮ್ಮನ್ನು ನಿರ್ಲಕ್ಷ್ಯದಿಂದ ಕಾಣ್ತಾ ಇರ್ತಾರೆ. ಆ ಕಡೆ ನಾವು ಕಷ್ಟಪಟ್ಟು ಏನಾದ್ರು ಸಾಧಿಸೋಣ ಅಂದರೆ ಪರಿಸ್ಥಿತಿಗಳು, ನಮ್ಮ ಹಣೆ ಬರಹ ಎಲ್ಲ ವಿರುದ್ಧವಾಗಿರುತ್ತೆ. ಯಾವುದೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀವಿ, ಅದರಲ್ಲಿ ನಾವು ಕ್ಲಿಕ್ ಆಗೋದೇ ಇಲ್ಲ, ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ. ಅದರಿಂದ ನಾವು ದುಡ್ಡನ್ನು ಸಹ ಕಳ್ಕೊತೀವಿ. ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ನೋಡಿ ಆಡ್ಕೊಂಡು ನಗ್ತಾರೆ. ಆದರೆ ನಾವಂತೂ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ವಿ, ನಮ್ಮ ಫುಲ್ ಎಫರ್ಟ್ಸ್ ಹಾಕಿದ್ವಿ, ಆದರೂ ಬಿಸ್ನೆಸ್ ಕ್ಲಿಕ್ ಆಗ್ತಿಲ್ಲ. ಈ ಕಡೆ ಅಪ್ಪ ಅಮ್ಮ ಮದುವೆ ಮಾಡಿಸೋಕ್ಕೆ ಹುಡುಗಿನ ಹುಡುಕ್ತಿದ್ದಾರೆ. ಸಂಬಂಧಿಕರು ಎಲ್ಲ ಸೇರಿ ಯಾರೋ ಒಬ್ಳು ಹುಡುಗಿನ ಹೇಳಿದ್ರು, ಅವ್ರು ತುಂಬ ಸ್ಥಿತಿವಂತರಾಗಿದ್ದಾರೆ, ಅವಳನ್ನ ಮದುವೆ ಆದರೆ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿದ್ರು. ಆದರೆ ಯಾಕೋ ನನ್ನ ಹಣೆ ಬರಹನೋ ಅಥವಾ ಇದಾಗ್ತಿರೋದು ಒಳ್ಳೆಯದಕ್ಕೋ ಗೊತ್ತಿಲ್ಲ, ನನಗೆ ಆ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಮನಸ್ಸೇ ಬರ್ತಿಲ್ಲ ಅನಿಸುತ್ತೆ. ಈ ಕಡೆ ಇನ್ನೊಬ್ರು ಯಾರೋ ನಿನಗೆ ಆ ಆಫೀಸಲ್ಲಿ ರೆಕಮೆಂಡ್ ಮಾಡಿ ಕೆಲಸ ಕೊಡಿಸ್ತೀವಿ ಅಂತ ನಮ್ಮ ಅಮ್ಮನ ಹತ್ರ ಬಂದು ಹೇಳ್ತಾ ಇದ್ರು. ಆದರೆ ಈ ರೆಕಮೆಂಡೇಷನ್ನಿಂದ ನಾನು ಯಾವ ಕೆಲಸನೂ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ನನ್ನ ಸ್ವಾಭಿಮಾನಕ್ಕೆ ಇದು ಧಕ್ಕೆ ಆಗತ್ತೆ ಅಂತ ಅನಿಸುತ್ತೆ. ಆದರೆ ಅವರು ಇದನ್ನು ಅಹಂಕಾರ ಅಂತ ಹೇಳಿ ಹೋದರು. ಹೀಗೆ ಏನು ಮಾಡಿದ್ರೂ ನನಗೆ ಸರಿ ಹೋಗ್ತಿಲ್ಲ, ಏನು ಮಾಡಿದ್ರೂ ಸಕ್ಸಸ್ ಕಾಣ್ತಿಲ್ಲ, ತುಂಬ ಕಷ್ಟಪಡ್ತಿದ್ದೀನಿ, ಏನೂ ಸರಿ ಹೋಗ್ತಿಲ್ಲ ಜೀವನದಲ್ಲಿ ಅಂತ ಎಷ್ಟೊಂದು ಸರಿ ನಮಗೆ ಅನಿಸೋದುಂಟು. ಈ ಕಡೆ ನಮ್ಮ ಮನೆಯವರೆಲ್ಲ ನಿನ್ನ ಹುಚ್ಚು ಕನಸುಗಳಿಂದೆ ಓಡಬೇಡ, ಅದು ಬಿಸಿಲು ಕುದುರೆ ಥರ, ಅವೆಲ್ಲ ನೆರವೇರಲ್ಲ, ನಮ್ಮನೆ ಪರಿಸ್ಥಿತಿ ನೋಡು, ನಮ್ಮನೆ ಪರಿಸ್ಥಿತಿಗೆ ಹೊಂದಿಕೆ ಆಗುವಂಥ ಯಾವುದಾದ್ರು ಸಣ್ಣ ಕೆಲಸ ಮಾಡಿಕೊಂಡು ಜೀವನನ ನೆಲೆ ನಿಲ್ಲಿಸು, ಒಂದೊಳ್ಳೆ ಹುಡುಗಿ ಜೊತೆ ಮದುವೆ ಆಗಿ ಆರಾಮಾಗಿರುವಂಥ ಅಡ್ವೈಸ್ ಕೊಡ್ತಾ ಇದ್ದಾರೆ. ಆದರೆ ನನಗೆ ನನ್ನ ಮನಸ್ಸು ಏನೋ ಸಾಧಿಸೋಕ್ಕೆ ಸಾಧ್ಯ, ನಿನ್ನ ಕೈಲಿ ನಿನಗೆ ಸಾಧಿಸೋ ಶಕ್ತಿ ಇದೆ, ನಿನ್ನ ಗುರಿ ಕಡೆ ನೀನು ಪ್ರಯಾಣ ಮಾಡು ಅಂತ ಒತ್ತಿ ಒತ್ತಿ ಜೋರಾಗಿ ಕೂಗಿ ಹೇಳ್ತಿದೆ. ಈ ಕಡೆ ಮನೆಯವ್ರಿಗೂ ನೆಮ್ಮದಿ ಇಲ್ಲ, ಆ ಕಡೆ ನನಗೂ ನೆಮ್ಮದಿ ಇಲ್ಲ. ಜೊತೆಯಲ್ಲಿ ನನ್ನೆಲ್ಲ ಪ್ರಯತ್ನಗಳು ಕೂಡ ಫೇಲ್ ಆಗ್ತಾ ಇದ್ದಾವೆ. ಇದೆಲ್ಲದ್ರ ಮಧ್ಯೆ ಈ ಸಂಬಂಧಿಕರ ಹಗುರವಾದ, ತುಚ್ಛವಾದ, ಕೆಟ್ಟದಾದ ಮಾತುಗಳು, ಅವನಿಗೆ ಅಹಂಕಾರ ಜಾಸ್ತಿ, ಅವನು ಯಾರ ಮಾತು ಕೇಳಲ್ಲ, ಅವನಿಗನ್ಸಿದ್ದೇ ಅವ್ನು ಮಾಡೋದೇ ಅವನಿಗೆ ಸರಿ ಅನ್ನೋ ಮಾತುಗಳನ್ನ ಕೂಡ ಕೇಳಬೇಕಾಗತ್ತೆ. ಏನು ಮಾಡೋದಪ್ಪ ಅಂತ ಅನಿಸ್ಬಿಡತ್ತೆ. ಇಷ್ಟೆಲ್ಲ ಒದ್ದಾಟಗಳ ಮಧ್ಯೆ ಕೂಡ ನಮ್ಮ ಗುರಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೆ, ಅದನ್ನು ಸಾಧಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ನಮಗಿದ್ರೆ, ಬೇರೆಯವ್ರು ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರೂ ಪರವಾಗಿಲ್ಲ, ನಾವು ನಮ್ಮ ಗುರಿನ ನಿರ್ಲಕ್ಷ್ಯ ಮಾಡಬಾರ್ದು. 100%ಗಿಂತ ಜಾಸ್ತಿ ಪ್ರಯತ್ನ ಪಟ್ಟು ಅದನ್ನು ಸಾಧಿಸೋಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಲೇಬೇಕು. ಪರಿಸ್ಥಿತಿಗಳು ಈಗ ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ನಾವು ಏನು ಮಾಡಿದ್ರೂ ಸಕ್ಸಸ್ ಆಗ್ತಿಲ್ಲ ಅಂತ ಅನಿಸಿದ್ರೂ ಮುಂದೆ ನಮ್ಮ ಎಲ್ಲ ಪ್ರಯತ್ನಗಳು ಫಲ ಕೊಡುವಂಥ ಕಾಲ ಖಂಡಿತ ಬಂದೇ ಬರುತ್ತೆ ಅಂತ ನೆನ್ಪಿಟ್ಕೊಂಡು ಈ ನಿರ್ಲಕ್ಷ್ಯಗಳನ್ನು ನಾವು ನಿರ್ಲಕ್ಷ್ಯ ಮಾಡಿ ಮುಂದುವರಿಬೇಕು. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಮಾಜಿ ಕ್ಯಾಪ್ಟನ್ ಆದಂಥ MS ಧೋನಿ ಅವ್ರನ್ನೇ ತಗೊಳ್ಳಿ.
ಸ್ಪೋರ್ಟ್ಸ್ ಕೋಟಾದಲ್ಲಿ ರೈಲ್ವೇಸಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಏನೋ ಸಿಗುತ್ತೆ. ಅಪ್ಪನ ಬಲವಂತಕ್ಕೆ ಹೋಗಿ ಸೇರ್ಕೋತಾರೆ. ಆದರೆ ಅವ್ರ ಕನಸನ್ನು, ಅವ್ರ ಗುರಿನ ಅವ್ರು ಮರೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಕೊನೆಗೊಂದಿನ ಅವ್ರ ಕೆಲಸನೇ ಬಿಟ್ಟು ಅವ್ರ ಗುರಿ ಕಡೆ ಹೊರಡ್ತಾರೆ. ಇವತ್ತು MS ಧೋನಿ ಏನು ಅನ್ನೋದು ಇತಿಹಾಸ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲೇ ಒಬ್ಬ ಶ್ರೇಷ್ಠವಾದ ಆಟಗಾರ ಅಂದರೆ MS ಧೋನಿ. ನಮ್ಮ ಇಂಡಿಯನ್ ಕ್ರಿಕೆಟ್ನ ಶ್ರೀಮಂತಗೊಳಿಸಿದ ಒಬ್ಬ ಧೀಮಂತ ನಾಯಕ. ಇಡೀ ವಿಶ್ವದಲ್ಲೇ ನಮ್ಮ ಇಂಡಿಯನ್ ಕ್ರಿಕೆಟ್ನ ಎತ್ತಿ ಹಿಡಿದಂಥ ಒಬ್ಬ ನಾಯಕ ಅಲ್ವಾ. ಇಂಥ ಸಾಧನೆನ ನೀವು ಮಾಡಬೇಕು ಅಂದರೆ ಬೇರೆಯವರ ನಿರ್ಲಕ್ಷ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಲೇ ನಿಮ್ಮ ಗುರಿ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಮೋಟಿವೇಶನ್ ವಿಡಿಯೋಗಳಿಗೆ ನೋಡ್ತಾ ಇರಿ ಪ್ರತಿಮಾ ಕೊಟ್ರೇಶ್ ಚಾನಲ್ ಅಂತ ಹೇಳ್ತಾ ನಮಸ್ಕಾರ.